ಕಣ್ಮುಚ್ಚಿ ಕುಳಿತ ಶಾಸಕರು ಅಧಿಕಾರಿಗಳು ನೇತಾಜಿ ಓಣಿಯ ಸಮಸ್ಯೆ ಕೇಳೋರು ಯಾರು? ಯಾವ ಸರ್ಕಾರ ಬಂದ್ರೇನು ಹೋದ್ರೇನು ಸರ್ಕಾರದ ಮಾತಿಗೆ ತಾಲೂಕಿನಲ್ಲಿ ಕವಡೆ ಕಾಸಿನ ಬೆಲೆ ಇಲ್ಲ. ತಾಲೂಕಿನಲ್ಲಿ ಹಲವೆಡೆ ನೀರಿಗಾಗಿ ಪರಿತಪಿಸ್ತಾ ಇದ್ದ ವರ್ಷ ಕಳೆದರೂ ಕೂಡ ತಾಲೂಕು ಆಡಳಿತ ಗಂಭೀರವಾಗಿಲ್ಲ. ಚುನಾಯಿತ ಪ್ರತಿನಿಧಿಗಳು ತಲೆಕೆಡಿಸಿಕೊಂಡಿಲ್ಲ. ಅಧಿಕಾರಿಗಳು ಯಾರ ಮಾತನ್ನೂ ಕೂಡ ಕೇಳ್ತಾ ಇಲ್ಲ. ಹೀಗಾಗಿ ತಾಲೂಕಿನಲ್ಲಿ ಕುಡಿಯುವ ನೀರಿಗಾಗಿ ಜನರು ಗೋಳಾಡುವಂತಾಗಿದೆ. ಸರ್ಕಾರದಿಂದ ಸಾರ್ವಜನಿಕರ ಮೂಲ ಸೌಕರ್ಯಗಳ ನಿರ್ಮಾಣಕ್ಕೆ ಸಾಕಷ್ಟು ಅನುದಾನವನ್ನ ಪುರಸಭೆಗೆ ನೀಡುತ್ತೆ. ಇದರ ಜೊತೆಗೆ ಕುಡಿಯುವ ನೀರಿಗಾಗಿ ಸಾಕಷ್ಟು ಅನುದಾನ ಹರಿದು ಬರುತ್ತೆ. ಆದರೆ ನೆಲದಲ್ಲಿ ನೀರು ಇಲ್ಲದೆ ಸಮಸ್ಯೆಯಾಗಿದೆ. ಇದರ ನಡುವೆಯೂ ನೀರು ಒದಗಿಸಲು ಸರ್ಕಾರ ನಾನಾ ಯೋಜನೆಗಳನ್ನ ತರ್ತಾ ಇದ್ದು ಅದೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ಅಂತ ಯಾರಿಗೂ ತಿಳಿಸಿಲ್ಲ. ತಾಲೂಕಿನಲ್ಲಿ ದಿನೇ ದಿನೇ ಕುಡಿಯುವ ನೀರಿಗಾಗಿ ಅಲೆದಾಟ ಮಾಡುವಂತಾಗಿದೆ. 5 ರಿಂದ 10 ನಿಮಿಷ ಆಗುವುದಿಲ್ಲ. ನೀರನ್ನ ಬಂದ್ ಮಾಡೋದು ಹೂವಿನ ಹಡಗಿ ಹೊಳೆ ತುಂಬಿ ಹರಿದ್ರೂ ನೀರು ಸರಿಯಾಗಿ ಬಿಡೋಕಾಗ್ತಾ ಇಲ್ಲ. ವಾರ್ಡ್ ನಂಬರ್ 3ರ ನೇತಾಜಿ ಓಣಿಯಲ್ಲಿ ಸುಮಾರು ವರ್ಷಗಳಿಂದ ನೀರಿನ ಸಮಸ್ಯೆ ಆಗ್ತಾ ಇದೆ. ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರೋದು ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ತೋರಿಸ್ತಾ ಇದೆ. ವಾರ್ಡ್ನ ಸದಸ್ಯರು ಯಾರು ಅನ್ನೋದೇ ಇಲ್ಲಿನವರಿಗೆ ಗೊತ್ತಿಲ್ಲ. ಅವರು ಎಲ್ಲಿ ಇರ್ತಾರೆ ಎಂಬುದೇ ಇಲ್ಲಿಯವರಿಗೆ ಮಾಹಿತಿ ಇಲ್ಲ. ಓಣಿಯ ವಾರ್ಡ್ ಜನರು ನೋಡಿಲ್ಲ. ತಮ್ಮ ವಾರ್ಡ್ನಲ್ಲಿ ಎಲ್ಲಾ ಕೆಲಸ ಕಾಮಗಾರಿ ಮಾಡ್ತಿದ್ದಾರೆ. ನಮ್ಮ ವಾರ್ಡ್ಗೆ ಯಾವ ಒಬ್ಬ ಅಧಿಕಾರಿಗಳು ಬರಲೇ ಇಲ್ಲ. ಇತ್ತ ತಲೆ ಕೂಡ ಹಾಕಿಲ್ಲ. ರಾಜಕೀಯ ನಾಯಕರು ಶಾಸಕರು ಆಗಿ ಗೆದ್ದು ಬಂದವರು ನಮ್ಮ ಸಮಸ್ಯೆಯನ್ನು ಬಗೆಹರಿಸೋದಲ್ಲಿ ವಿಫಲರಾಗಿದ್ದಾರೆ. ಸಾಕಷ್ಟು ಬಾರಿ ಶಾಸಕರು ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದೇವೆ. ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಹೆಸರಿಗೆ ಅಭಿವೃದ್ಧಿ ಎನ್ನುವ ಶಾಸಕರು ಎಲೆಕ್ಷನ್ ಮುಗಿದು 3 ವರ್ಷ ಕಳೆದರೂ ಕೂಡ ಒಂದು ಬಾರಿಯಾದರೂ ನೇತಾಜಿ ಓಣಿಯ ಕಡೆಗೆ ತಲೆ ಹಾಕಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇದಕ್ಕೆ ಪರಿಹಾರ ಕೊಡಲೇಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ.